ನಮ್ಮ ಹಿರಿಯ ನಾಯಕರಾದ ರಾಜಣ್ಣವರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಒಂದು ಡಿಪೋ ಕೂಡ ಅವರ ಆಸಕ್ತಿ ವಹಿಸಿ ಜಾಗ ಕೊಟ್ಟಿದ್ದರಿಂದ ಪ್ರಾರಂಭ ಮಾಡಿದ್ವಿ. ಮತ್ತು ಆಗ RTO ಆಫೀಸು ಕೂಡ APMCನಲ್ಲಿ ಟೆಂಪ್ರರಿ ಜಾಗ ಕೊಟ್ಟಿದ್ದರು, ಅದನ್ನು ಪ್ರಾರಂಭ ಮಾಡಿದ್ವಿ. ಈಗ ರೇಷ್ಮೆ ಇಲಾಖೆ ಜಾಗವನ್ನು ನಮಗೆ ಕೊಡಿಸಿದ್ರಿಂದ ಇಲ್ಲಿ RTO ಆಫೀಸು ಬರ್ತಾಯಿದೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಮತ್ತು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ರೈವಿಂಗ್ ಟ್ರ್ಯಾಕು ಕೂಡ ಬರ್ತಾಯಿದೆ. ಡ್ರೈವಿಂಗ್ ಟ್ರ್ಯಾಕು ಎಲ್ಲರೂ ತುಮಕೂರು ಹೋಗಬೇಕಾಗಿತ್ತು. ಇವತ್ತು ಮಧುಗಿರಿ, ಪಾವಗಡ ಈ ಸುತ್ತಮುತ್ತ ಇರ್ತಕ್ಕಂಥವ್ರು ಇಲ್ಲೇ ಬಂದು ಡ್ರೈವಿಂಗ್ ಟೆಸ್ಟು ತಗೋಬೋದು. ಒಟ್ಟು ನಮ್ಮ ರಾಜ್ಯದಲ್ಲಿ 45 ಡ್ರೈವಿಂಗ್ ಟ್ರ್ಯಾಕ್ಸ್ ಇದೆ. ಅದರಲ್ಲಿ 7 ಕಂಪ್ಲೀಟ್ ಆಗಿದೆ, ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಉಳಿದಿರ್ತಕ್ಕಂಥ 28 ಮುಗಿಯೋ ಹಂತದಲ್ಲಿದೆ ಅಥವಾ ಮುಗಿದಿದೆ ಸಣ್ಣ ಪುಟ್ಟ ಕೆಲಸಗಳು. ಅದನ್ನೆಲ್ಲ ಕೂಡ 28 ಕೂಡ ಒಂದೇ ದಿನ ಉದ್ಘಾಟನೆ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಇನ್ನು ಉಳಿದಿರ್ತಕ್ಕಂಥ 10 ಈ ವರ್ಷ ಬಡ್ಜೆಟಲ್ಲಿ ಈಗ ಟೆಂಡರ್ ಆಗಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಇದು ಕೂಡ ಒಂದು. ಈ ವರ್ಷ 10 ಏನು ತೊಗೊಂಡಿದ್ವಿ, ಅದರಲ್ಲಿ ಇದು ಕೂಡ ಒಂದು. ಇದು ಕೂಡ ರಾಜಣ್ಣವರು ಆಸಕ್ತಿ ವಹಿಸದೇ ಇದ್ದರೆ ಈ ಜಾಗನೇ ನಮಗೆ ಸಿಗ್ತಿರಲಿಲ್ಲ. ಈ ಜಾಗ ಸಿಗದೇ ಇದ್ದರೆ RTO ಆಫೀಸು ಅಲ್ಲೇ ಬಾಡಿಗೆ ಕಚೇರಿನಲ್ಲೇ ಕಟ್ಟಡದಲ್ಲೇ ಇರೋದು. ಡ್ರೈವಿಂಗ್ ಟ್ರ್ಯಾಕು ಕೂಡ ಎಲ್ಲರೂ ಕೂಡ ತುಮಕೂರು ಹೋಗಬೇಕಾಗಿತ್ತು. ಅವರ ಒಂದು ಆಸಕ್ತಿಯಿಂದ ಈ ಒಂದು ಕೆಲಸ ಇವತ್ತು ಒಟ್ಟು 11.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾಯಿದೆ. ಮತ್ತು ರೇಷ್ಮೆ ಇಲಾಖೆಗೂ ಕೂಡ ನಾವು ಒಂದು ಕಟ್ಟಡವನ್ನು ಕೂಡ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಕೂಡ ಇವತ್ತು ಶಂಕುಸ್ಥಾಪನೆ ಆಗಿದೆ. ಮತ್ತು ಬಸ್ಸಸ್ಸು ಅಷ್ಟೇ, ಈ ವರ್ಷ ನಮಗೆ ಒಟ್ಟು 2,000 ಬಸ್ಸು ಮುಖ್ಯಮಂತ್ರಿಗಳು ಬಡ್ಜೆಟಲ್ಲಿ ಘೋಷಣೆ ಮಾಡಿದರು. ಅದರ ಪ್ರಕಾರ 900 ಬಸ್ಸು KSRTC ಕೊಟ್ಟಿದ್ದೀವಿ. 500 ಟೆಂಡರ್ ಕರೀತಾ ಇದ್ದಾರೆ. 400 ಡಿಸೆಂಬರ್ಗೆ ಬಡ್ಜೆಟ್ ಆದಮೇಲೆ ರಿಅಪ್ರೋಪ್ರಿಯೇಷನಲ್ಲಿ ಕೊಡ್ತಾರೆ. ಒಟ್ಟು 2,000 ಬಸ್ಸು ಎಲ್ಲ ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTC ಎಲ್ಲ ಹಿಂದೆ 2.5 ವರ್ಷದಲ್ಲಿ ಒಟ್ಟು 5,800 ಬಸ್ಸು ನಾವು ತೊಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ, ಹತ್ರ 9,000 ಜನ ಮುಗಿದೋಗಿದೆ. ಅದರಲ್ಲಿ 1,000 ಅನುಕಂಪದ ಆಧಾರದ ಮೇಲೆ, ಇನ್ನೊಂದು 1,000 ಮಾತ್ರ ಬಾಕಿ ಇದೆ. ಮತ್ತು ಉಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಅಥವಾ ಇಕ್ಕಟ್ಟಾಗಿರ್ತಕ್ಕಂಥ ರಸ್ತೆಗಳು ಇರ್ತಕ್ಕಂಥ ಹಳ್ಳಿಗಳಿಗೆ ಬಿಟ್ಟರೆ ಬಹುತೇಕ ಎಲ್ಲ ಕೂಡ ಮಾಡಿದ್ದೀವಿ. ರಾಜಣ್ಣವರು ಒಂದು 24 ಹಳ್ಳಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ರಸ್ತೆ ಇದ್ದರೆ ಹಾಕ್ಕೊಡ್ತೀವಿ, ಇಲ್ಲಾಂದರೆ ರಸ್ತೆ ಸರಿ ಮಾಡಿಕೊಟ್ಮೇಲೆ ಹಾಕ್ಕೊಡ್ತೀವಿ ಅಂತ ಇವತ್ತು ಹೇಳಿದ್ದೀನಿ. ಇಷ್ಟು ಇವತ್ತಿನ ವಿಚಾರ. ನೀವೇನಾರ ಇದ್ದರೆ ಕೇಳಿದ್ರು. BMTCನಲ್ಲಿ ಮೊನ್ನೆ ನಮ್ಮ ಒಟ್ಟು 7,000 ಬಸ್ ಇದೆ. ಅದರಲ್ಲಿ 5,500 ಚಿಲ್ಲರೆ ಬಸ್ಸು ನಮ್ಮ ಬಸ್ಸಸ್ಸು, ಡೀಸೆಲ್ ಬಸ್ಸಸ್ಸು, ನಮ್ಮ BMTC ನಮ್ಮ ಸ್ವಂತದ್ದು. ಒಂದು 1,500ಕ್ಕಿಂತಲೂ ಹೆಚ್ಚು ಬಸ್ಸಸ್ಸು ಎಲೆಕ್ಟ್ರಿಕಲ್ ಬಸ್ಸಸ್ಸು. ಎಲೆಕ್ಟ್ರಿಕಲ್ ಬಸ್ಸಸ್ಸು 1,700 2.5 ವರ್ಷದಲ್ಲಿ ಮೊನ್ನೆ ಒಂದು ಕೇಂದ್ರದ ಮಂತ್ರಿಗಳಿಗೆ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದೀನಿ. ಒಟ್ಟು 13,000 ಬ್ರೇಕ್ ಡೌನ್ಸ್ ಆಗಿದೆ. 1,500 ಚಿಲ್ಲರೆ ಬಸ್ಸು 2.5 ವರ್ಷದಲ್ಲಿ. ಅದೇ ಸಮಯದಲ್ಲಿ 5,500 ಬಸ್ ನಮ್ಮದು. ಅಷ್ಟೇ ಅವಧಿಯಲ್ಲಿ 80 ಬ್ರೇಕ್ ಡೌನ್ಸ್ ನಮ್ಮದು. ಅದರಿಂದ ಇದನ್ನು ಸರಿ ಮಾಡಿ ಅಂತ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದೀನಿ. ಮತ್ತು ನಮ್ಮ ಆಫೀಸರ್ಸ್ನು ಕೂಡ ಸಂಬಂಧಪಟ್ಟ CPM, CTM ಅವನ್ನೆಲ್ಲ ದೆಹಲಿನಲ್ಲಿ ಕರೆಸ್ಕೊಂಡಿದ್ರು. ದಾಖಲೆ ಸಮೇತ ಅವ್ರು ಕೊಟ್ಟು ಬಂದಿದ್ದೀವಿ. ಅದೇನು ಬ್ರೇಕ್ ಡೌನ್ಸ್ ಆಗ್ತಾಯಿದೆ, ಎಲೆಕ್ಟ್ರಿಕಲ್ ಬಸ್ಸಸ್ಸಲ್ಲಿ ಆಕ್ಸಿಡೆಂಟ್ಸು ಪ್ರಮಾಣ ಕೂಡ ಜಾಸ್ತಿ ಆಗ್ತಾಯಿದೆ. ಆಮೇಲೆ ನಮ್ಮಲ್ಲಿ ಐದು ಪರ್ಮನೆಂಟ್ ಡ್ರೈವರ್ಸ್ ಇರ್ತಾರೆ, ಅವರಲ್ಲಿ ಪರ್ಮನೆಂಟ್ ಡ್ರೈವರ್ಸ್ ಇರೋದಿಲ್ಲ. ಅದರಿಂದ ಅದನ್ನೆಲ್ಲ ಸರಿ ಮಾಡಿ ಅಂತ ಅವರಿಗೆ ನಾನು ಪತ್ರಿಕಾಗೋಷ್ಠಿನೂ ಮಾಡಿದ್ದೆ, ಅವರಿಗೆ ಪತ್ರನೂ ಬರೆದಿದ್ದೇನೆ. ಆ ಪತ್ರದ ಮೇಲೆ ಈಗ ಅವನ್ನೆಲ್ಲ ಕರೆಸ್ಕೊಂಡಿದ್ದೇನೆ, ಸರಿ ಮಾಡ್ತಾರೆ ಅಂತ ನನಗೂ ವಿಶ್ವಾಸ ಇದೆ. ನೋಡೋಣ. ನಮ್ಮ ಹಿರಿಯ ನಾಯಕರಾದ ರಾಜಣ್ಣವರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಒಂದು ಡಿಪೋ ಕೂಡ ಅವರ ಆಸಕ್ತಿ ವಹಿಸಿ ಜಾಗ ಕೊಟ್ಟಿದ್ದರಿಂದ ಪ್ರಾರಂಭ ಮಾಡಿದ್ವಿ. ಮತ್ತು ಆಗ RTO ಆಫೀಸು ಕೂಡ APMCನಲ್ಲಿ ಟೆಂಪ್ರರಿ ಜಾಗ ಕೊಟ್ಟಿದ್ದರು, ಅದನ್ನು ಪ್ರಾರಂಭ ಮಾಡಿದ್ವಿ. ಈಗ ರೇಷ್ಮೆ ಇಲಾಖೆ ಜಾಗವನ್ನು ನಮಗೆ
ಕೊಡಿಸಿದ್ರಿಂದ ಇಲ್ಲಿ RTO ಆಫೀಸು ಬರ್ತಾಯಿದೆ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಮತ್ತು 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ರೈವಿಂಗ್ ಟ್ರ್ಯಾಕು ಕೂಡ ಬರ್ತಾಯಿದೆ. ಡ್ರೈವಿಂಗ್ ಟ್ರ್ಯಾಕು ಎಲ್ಲರೂ ತುಮಕೂರು ಹೋಗಬೇಕಾಗಿತ್ತು. ಇವತ್ತು ಮಧುಗಿರಿ, ಪಾವಗಡ ಈ ಸುತ್ತಮುತ್ತ ಇರ್ತಕ್ಕಂಥವ್ರು ಇಲ್ಲೇ ಬಂದು ಡ್ರೈವಿಂಗ್ ಟೆಸ್ಟು ತಗೋಬೋದು. ಒಟ್ಟು ನಮ್ಮ ರಾಜ್ಯದಲ್ಲಿ 45 ಡ್ರೈವಿಂಗ್ ಟ್ರ್ಯಾಕ್ಸ್ ಇದೆ. ಅದರಲ್ಲಿ 7 ಕಂಪ್ಲೀಟ್ ಆಗಿದೆ, ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಉಳಿದಿರ್ತಕ್ಕಂಥ 28 ಮುಗಿಯೋ ಹಂತದಲ್ಲಿದೆ ಅಥವಾ ಮುಗಿದಿದೆ ಸಣ್ಣ ಪುಟ್ಟ ಕೆಲಸಗಳು. ಅದನ್ನೆಲ್ಲ ಕೂಡ 28 ಕೂಡ ಒಂದೇ ದಿನ ಉದ್ಘಾಟನೆ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಇನ್ನು ಉಳಿದಿರ್ತಕ್ಕಂಥ 10 ಈ ವರ್ಷ ಬಡ್ಜೆಟಲ್ಲಿ ಈಗ ಟೆಂಡರ್ ಆಗಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಇದು ಕೂಡ ಒಂದು. ಈ ವರ್ಷ 10 ಏನು ತೊಗೊಂಡಿದ್ವಿ, ಅದರಲ್ಲಿ ಇದು ಕೂಡ ಒಂದು. ಇದು ಕೂಡ ರಾಜಣ್ಣವರು ಆಸಕ್ತಿ ವಹಿಸದೇ ಇದ್ದರೆ ಈ ಜಾಗನೇ ನಮಗೆ ಸಿಗ್ತಿರಲಿಲ್ಲ. ಈ ಜಾಗ ಸಿಗದೇ ಇದ್ದರೆ RTO ಆಫೀಸು ಅಲ್ಲೇ ಬಾಡಿಗೆ ಕಚೇರಿನಲ್ಲೇ ಕಟ್ಟಡದಲ್ಲೇ ಇರೋದು. ಡ್ರೈವಿಂಗ್ ಟ್ರ್ಯಾಕು ಕೂಡ ಎಲ್ಲರೂ ಕೂಡ ತುಮಕೂರು ಹೋಗಬೇಕಾಗಿತ್ತು. ಅವರ ಒಂದು ಆಸಕ್ತಿಯಿಂದ ಈ ಒಂದು ಕೆಲಸ ಇವತ್ತು ಒಟ್ಟು 11.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ್ತಾಯಿದೆ. ಮತ್ತು ರೇಷ್ಮೆ ಇಲಾಖೆಗೂ ಕೂಡ ನಾವು ಒಂದು ಕಟ್ಟಡವನ್ನು ಕೂಡ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಕೂಡ ಇವತ್ತು ಶಂಕುಸ್ಥಾಪನೆ ಆಗಿದೆ. ಮತ್ತು ಬಸ್ಸಸ್ಸು ಅಷ್ಟೇ, ಈ ವರ್ಷ ನಮಗೆ ಒಟ್ಟು 2,000 ಬಸ್ಸು ಮುಖ್ಯಮಂತ್ರಿಗಳು ಬಡ್ಜೆಟಲ್ಲಿ ಘೋಷಣೆ ಮಾಡಿದರು. ಅದರ ಪ್ರಕಾರ 900 ಬಸ್ಸು KSRTC ಕೊಟ್ಟಿದ್ದೀವಿ. 500 ಟೆಂಡರ್ ಕರೀತಾ ಇದ್ದಾರೆ. 400 ಡಿಸೆಂಬರ್ಗೆ ಬಡ್ಜೆಟ್ ಆದಮೇಲೆ ರಿಅಪ್ರೋಪ್ರಿಯೇಷನಲ್ಲಿ ಕೊಡ್ತಾರೆ. ಒಟ್ಟು 2,000 ಬಸ್ಸು ಎಲ್ಲ ವಾಯು ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTC ಎಲ್ಲ ಹಿಂದೆ 2.5 ವರ್ಷದಲ್ಲಿ ಒಟ್ಟು 5,800 ಬಸ್ಸು ನಾವು ತೊಗೊಂಡ್ವಿ. ರಿಕ್ರೂಟ್ಮೆಂಟು ಅಷ್ಟೇ, ಹತ್ರ 9,000 ಜನ ಮುಗಿದೋಗಿದೆ. ಅದರಲ್ಲಿ 1,000 ಅನುಕಂಪದ ಆಧಾರದ ಮೇಲೆ, ಇನ್ನೊಂದು 1,000 ಮಾತ್ರ ಬಾಕಿ ಇದೆ. ಮತ್ತು ಉಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಅಥವಾ ಇಕ್ಕಟ್ಟಾಗಿರ್ತಕ್ಕಂಥ ರಸ್ತೆಗಳು ಇರ್ತಕ್ಕಂಥ ಹಳ್ಳಿಗಳಿಗೆ ಬಿಟ್ಟರೆ ಬಹುತೇಕ ಎಲ್ಲ ಕೂಡ ಮಾಡಿದ್ದೀವಿ. ರಾಜಣ್ಣವರು ಒಂದು 24 ಹಳ್ಳಿಗೆ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ರಸ್ತೆ ಇದ್ದರೆ ಹಾಕ್ಕೊಡ್ತೀವಿ, ಇಲ್ಲಾಂದರೆ ರಸ್ತೆ ಸರಿ ಮಾಡಿಕೊಟ್ಮೇಲೆ ಹಾಕ್ಕೊಡ್ತೀವಿ ಅಂತ ಇವತ್ತು ಹೇಳಿದ್ದೀನಿ. ಇಷ್ಟು ಇವತ್ತಿನ ವಿಚಾರ. ನೀವೇನಾರ ಇದ್ದರೆ ಕೇಳಿ. ಬೆಂಗಳೂರಲ್ಲಿ ಬಸ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದು ಕಮ್ಮಿ ಮಾಡೋದಕ್ಕೆ ಏನಾದ್ರು ಪ್ಲಾನ್ ಇದೆ ಸರ್? BMTCನಲ್ಲಿ ಮೊನ್ನೆ ನಮ್ಮ ಒಟ್ಟು 7,000 ಬಸ್ ಇದೆ. ಅದರಲ್ಲಿ 5,500 ಚಿಲ್ಲರೆ ಬಸ್ಸು ನಮ್ಮ ಬಸ್ಸಸ್ಸು, ಡೀಸೆಲ್ ಬಸ್ಸಸ್ಸು, ನಮ್ಮ BMTC ನಮ್ಮ ಸ್ವಂತದ್ದು. ಒಂದು 1,500ಕ್ಕಿಂತಲೂ ಹೆಚ್ಚು ಬಸ್ಸಸ್ಸು ಎಲೆಕ್ಟ್ರಿಕಲ್ ಬಸ್ಸಸ್ಸು. ಎಲೆಕ್ಟ್ರಿಕಲ್ ಬಸ್ಸಸ್ಸು 1,700 2.5 ವರ್ಷದಲ್ಲಿ ಮೊನ್ನೆ ಒಂದು ಕೇಂದ್ರದ ಮಂತ್ರಿಗಳಿಗೆ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದೀನಿ. ಒಟ್ಟು 13,000 ಬ್ರೇಕ್ ಡೌನ್ಸ್ ಆಗಿದೆ. 1,500 ಚಿಲ್ಲರೆ ಬಸ್ಸು 2.5 ವರ್ಷದಲ್ಲಿ. ಅದೇ ಸಮಯದಲ್ಲಿ 5,500 ಬಸ್ ನಮ್ಮದು. ಅಷ್ಟೇ ಅವಧಿಯಲ್ಲಿ 80 ಬ್ರೇಕ್ ಡೌನ್ಸ್ ನಮ್ಮದು. ಅದರಿಂದ ಇದನ್ನು ಸರಿ ಮಾಡಿ ಅಂತ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದೀನಿ. ಮತ್ತು ನಮ್ಮ ಆಫೀಸರ್ಸ್ನು ಕೂಡ ಸಂಬಂಧಪಟ್ಟ CPM, CTM ಅವನ್ನೆಲ್ಲ ದೆಹಲಿನಲ್ಲಿ ಕರೆಸ್ಕೊಂಡಿದ್ರು. ದಾಖಲೆ ಸಮೇತ ಅವ್ರು ಕೊಟ್ಟು ಬಂದಿದ್ದೀವಿ. ಅದೇನು ಬ್ರೇಕ್ ಡೌನ್ಸ್ ಆಗ್ತಾಯಿದೆ, ಎಲೆಕ್ಟ್ರಿಕಲ್ ಬಸ್ಸಸ್ಸಲ್ಲಿ ಆಕ್ಸಿಡೆಂಟ್ಸು ಪ್ರಮಾಣ ಕೂಡ ಜಾಸ್ತಿ ಆಗ್ತಾಯಿದೆ. ಆಮೇಲೆ ನಮ್ಮಲ್ಲಿ ಐದು ಪರ್ಮನೆಂಟ್ ಡ್ರೈವರ್ಸ್ ಇರ್ತಾರೆ, ಅವರಲ್ಲಿ ಪರ್ಮನೆಂಟ್ ಡ್ರೈವರ್ಸ್ ಇರೋದಿಲ್ಲ. ಅದರಿಂದ ಅದನ್ನೆಲ್ಲ ಸರಿ ಮಾಡಿ ಅಂತ ಅವರಿಗೆ ನಾನು ಪತ್ರಿಕಾಗೋಷ್ಠಿನೂ ಮಾಡಿದ್ದೆ, ಅವರಿಗೆ ಪತ್ರನೂ ಬರೆದಿದ್ದೇನೆ. ಆ ಪತ್ರದ ಮೇಲೆ ಈಗ ಅವನ್ನೆಲ್ಲ ಕರೆಸ್ಕೊಂಡಿದ್ದೇನೆ, ಸರಿ ಮಾಡ್ತಾರೆ ಅಂತ ನನಗೂ ವಿಶ್ವಾಸ ಇದೆ. ನೋಡೋಣ.